ಬೇಗುದಿ ಕುದಿತಾ ಇದೆ. ಇಲ್ಲಿ ನೂತನ ಪದಾಧಿಕಾರಿಗಳ ನೇಮಕ ವಿಚಾರಕ್ಕೆ ಬಂದ್ರೆ ಬಿಜೆಪಿಯಲ್ಲಿ ಅದರಲ್ಲೂ ಯತ್ನಾಳ್ ತಮ್ಮ ಅಸಮಾಧಾನವನ್ನ ಮೇಲಿಂದ ಮೇಲೆ ಹೊರಗೆ ಹಾಕ್ತಾನೆ ಇದ್ದಾರೆ. ಇದೀಗ ಆಗಿರೋದು ಕೂಡ ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಒಳಗೊಳಗೆ ಕೊತ ಅಂತ ಕುದಿತಾ ಇದೆ ಬೇಗುದಿ. ಒಳ ಬೇಗುದಿ ಕೊತ ಅಂತ ಕುದಿತಾ ಇದೆ. ನೂತನ ಪದಾಧಿಕಾರಿಗಳ ನೇಮಕದ ಬೆನ್ನಲ್ಲೇ ಅಸಮಾಧಾನವನ್ನ ಹೊರ ಹಾಕ್ತಾ ಇರೋದು. ಹಿರಿಯ ಮತ್ತು ಕಿರಿಯ ನಾಯಕರ ನಡುವೆ ಜಟಾಪಟಿ ಮುಂದುವರಿತಾ ಇದೆ. ನೇರವಾಗಿ ಅಸಮಾಧಾನವನ್ನ ಇಲ್ಲಿ ಶಾಸಕ ಯತ್ನಾಳ್ ವ್ಯಕ್ತಪಡಿಸ್ತಾ ಇರೋದು. ಮಾಜಿ ಸಿಎಂ ಸದಾನಂದ ಗೌಡ್ರಿಂದಲೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಹಿರಿಯರ ವಿಶ್ವಾಸಕ್ಕೆ ಪಡೆಯದೆ ಒಂದೇ ಬಣಕ್ಕೆ ಅವಕಾಶ ನೀಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಯತ್ನಾಳ್ ಮಾಡ್ತಾ ಇದ್ದಾರೆ. ಅದು ಯಾವುದೋ ಒಂದು ಯಾವ ಹೀರೋದ ಅನ್ನೋದು ಯಾವುದು ಎಸ್ ಇಂದ KGF ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಹಂಗೆ BJP ಒಳಗೆ KGP 1 ಯಡಿಯೂರಪ್ಪನ ಮುಗಿದ್ದು KGP 2 ವಿಜಯೇಂದ್ರನ, ಇನ್ನು ಅವ್ರ ಮೊಮ್ಮಗಂದು KGP 3. ಇಷ್ಟೊಂದಿಲ್ಲ ಸರ್. ನಿಮಗೆ ಯಾರು ನೋಡ್ರಿ ಅದು ಏನಾಗೋದೈತಿ, ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದೇನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟಿದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ದಲ್ಲ, ಹಂಗೆ ದಬ 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 ಬೀಳ್ತದೆ ನೋಡ್ರಿ. ಎಲ್ಲ ನಿರಾಶೆ ಆಯ್ತಿಲ್ಲ. ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ ಅವರೆಲ್ಲ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲ ಇವತ್ತು. ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ. ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ಮಾಡಿಕೊಳ್ತಿದ್ದಾರೆ. ಅದರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಆಲ್ರೆಡಿ ಮಾಲಾಧಾರಣೆ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಮಹಾಗಣಪತಿ ದೇಗುಲದಲ್ಲಿ ಬಿಜೆಪಿ ನಾಯಕರು ಮಾಲಾಧಾರಣೆ ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬೆಳಗ್ಗೆ 10:30ಕ್ಕೆ ID ಪೀಠಕ್ಕೆ ಆರ್ ಅಶೋಕ್ ಅವರು ಭೇಟಿ ನೀಡಲಿಕ್ಕಿದ್ದಾರೆ. ದತ್ತ ಪಾದುಕೆ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಮಧ್ಯಾಹ್ನ ಶೋಭಾ ಯಾತ್ರೆಯಲ್ಲಿ ವಿಪಕ್ಷ ನಾಯಕ ಭಾಗಿಯಾಗಲಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಾಬಾ ಬುಡನ್ಗಿರಿಯಲ್ಲಿ ದತ್ತಮಾಲೆಯ ಅಭಿಯಾನ ಬಿಜೆಪಿ ನಾಯಕರು ಮಾಲಾಧಾರಣೆ ಮಾಡಿಕೊಳ್ತಿದ್ದಾರೆ. ಈ ಮೂಲಕ ಅಭಿಯಾನ ಕೂಡ ಪ್ರಾರಂಭ ಆಗ್ತಾ ಇದೆ. ಸ್ವತಃ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾಲಾಧಾರಣೆ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಮಹಾಗಣಪತಿ ದೇಗುಲ ಈ ಮಾಲಾಧಾರಣೆಗೆ ಸಾಕ್ಷಿಯಾಗಿದೆ. ಅಲ್ಲೇ ಬಿಜೆಪಿ ನಾಯಕರು ಬಂದು ಮಾಲಾಧಾರಣೆ ಮಾಡಿಕೊಳ್ತಿದ್ದಾರೆ ಒಬ್ಬೊಬ್ಬರಾಗಿ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದೆಲ್ಲ ಆದ ಬಳಿಕ ಬೆಳಗ್ಗೆ 10:30ಕ್ಕೆ ಇವತ್ತು ID ಪೀಠಕ್ಕೆ ಆರ್ ಅಶೋಕ್ ಅವರು ಭೇಟಿ ನೀಡುತ್ತಾರೆ. ದತ್ತ ಪಾದುಕೆ ದರ್ಶನ ಪಡೆದುಕೊಳ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಧ್ಯಾಹ್ನ ಶೋಭಾ ಯಾತ್ರೆಯಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಮೊದಲ ಬಾರಿಗೆ ದತ್ತಮಾಲೆಯನ್ನು ಸ್ವೀಕಾರ ಮಾಡಿದ್ದೀನಿ, ಹಾಕಿದ್ದೀನಿ. ಇವತ್ತು 24 ಗಂಟೆಗಳ ಕಾಲ ಏನು ಪಾಲನೆ ಮಾಡಬೇಕಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿ, ದತ್ತ ಸಂಸ್ಕೃತಿ, ಇದನ್ನು ಪಾಲನೆ ಮಾಡ್ತೀನಿ. ನಾನು ಹಿಂದೆನೂ ಕೂಡ ಕಂದಾಯ ಸಚಿವನಾಗಿದ್ದಾಗ ದತ್ತಪೀಠಕ್ಕೆ ನಾನು ಭೇಟಿ ಕೊಟ್ಟಿದ್ದೆ, ಸ್ಥಳ ವೀಕ್ಷಣೆ ಮಾಡಿದ್ದೀನಿ. ನಾನು ಹೋದಾಗ ಅಲ್ಲಿ ನಾನು ಕಣ್ಣಾರೆ ಕಂಡಿರುವಂಥದ್ದು ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್, ಅದು ದತ್ತಪೀಠ ಅನ್ನೋ ಕುರುಹುಗಳು ಸ್ಪಷ್ಟವಾಗಿದೆ. ಒಂದು ರೀತಿ ಆಕ್ರಮಣಕಾರಿ ಭಾವನೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ. ಶ್ರೀರಂಗಪಟ್ಟಣ ನೋಡ್ತಾ ಇದ್ದೀರಿ, ಅಯೋಧ್ಯೆ ನೋಡಿದ್ದೀರಿ ಆಲ್ರೆಡಿ, ಮತ್ತು ನಮ್ಮ ಮಥುರಾ, ಕಾಶಿ ಇವೆಲ್ಲನೂ ಕೂಡ ನಮ್ಮ ಕಣ್ಮುಂದೆನೇ ಇದೆ. ದತ್ತಪೀಠನೂ ಕೂಡ ಅದೇ ರೀತಿಯಾದಂಥ ಒಂದು ಪೂಜ್ಯ ಭಾವನೆ ಇರತಕ್ಕಂಥ ಒಂದು ಪೀಠ, ಶ್ರದ್ಧಾಪೀಠ. ಸೊ ಹಿಂದೆನೂ